ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏಕ ಹಂತದ ಸರ್ಕ್ಯೂಟ್ಗಳಲ್ಲಿ ವಿಭಿನ್ನ ವಿದ್ಯುತ್ ಅಂಶಗಳಲ್ಲಿ ವಿದ್ಯುತ್ ಮತ್ತು ಶಕ್ತಿಯನ್ನು ಹೇಗೆ ಅಳೆಯುವುದು ಎಂದು ನಾವು ಚರ್ಚಿಸಲಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಯುವುದು ಏಕ ಹಂತದ ಎಸಿ ಸರ್ಕ್ಯೂಟ್ಗಳಲ್ಲಿ ಪವರ್ ಎನರ್ಜಿ ಮತ್ತು ಪವರ್ ಫ್ಯಾಕ್ಟರ್ ಅನ್ನು ಅಳೆಯಲು ಏಕ ಹಂತದ ಎಸಿ ಸರ್ಕ್ಯೂಟ್ಗಳಲ್ಲಿ ಪವರ್ ಎನರ್ಜಿ ಮತ್ತು ಪ್ರಮುಖ ವಿದ್ಯುತ್ ಅಂಶಗಳನ್ನು ಅಳೆಯುವುದು, ಗುಣಲಕ್ಷಣಗಳನ್ನು ಗ್ರಾಫಿಕಲಿ ಹೊಂದಿಸುವುದು. ಪ್ರಾಯೋಗಿಕ ಅಧಿವೇಶನವನ್ನು ಪ್ರವೇಶಿಸುವ ಮೊದಲು ನಾವು ವಿದ್ಯುತ್ ಅಂಶವನ್ನು ಚರ್ಚಿಸೋಣ. ಪವರ್ ಫ್ಯಾಕ್ಟರ್ ಎಂದರೇನು? ಪವರ್ ಫ್ಯಾಕ್ಟರ್ ವಿದ್ಯುತ್ ವ್ಯವಸ್ಥೆಯಿಂದ ಒಳಬರುವ ಶಕ್ತಿಯನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸುತ್ತದೆ ಎಂಬುದರ ಅಳತೆಯಾಗಿದೆ. ಪವರ್ ಫ್ಯಾಕ್ಟರ್ಗೆ ಸರಬರಾಜು ಮಾಡಲಾದ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಲಾಗುತ್ತದೆ ಎಂದು ಹೆಚ್ಚಿನ ಶಕ್ತಿಯ ಅಂಶವು ತೋರಿಸುತ್ತದೆ. ಕಡಿಮೆ ವಿದ್ಯುತ್ ಅಂಶವು ವಿದ್ಯುತ್ ವ್ಯವಸ್ಥೆಗೆ ಸರಬರಾಜು ಮಾಡಲಾದ ವಿದ್ಯುತ್ತನ್ನು ಪರಿಣಾಮಕಾರಿಯಾಗಿ ಬಳಸಲಾಗುವುದಿಲ್ಲ ಎಂದು ತೋರಿಸುತ್ತದೆ. ಇದರಿಂದಾಗಿ ನಷ್ಟಗಳು ಉಂಟಾಗುತ್ತವೆ. ವಿದ್ಯುತ್ ಶಕ್ತಿಯಲ್ಲಿ 2 ವಿಧಗಳಿವೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಆಲ್ಟರ್ನೇಟಿವ್ ಕರೆಂಟ್ ಎಸಿ, ಡೈರೆಕ್ಟ್ ಕರೆಂಟ್ ಡಿಸಿ. ಎಸಿ ಸರ್ಕ್ಯೂಟ್ಗಳಲ್ಲಿ ವಿದ್ಯುತ್ ಅಂಶದ ಮೌಲ್ಯವು ಯಾವಾಗಲೂ 0ದಿಂದ 1ರ ನಡುವೆ ಇರುತ್ತದೆ. ಆದರೆ ಡಿಸಿ ಸರ್ಕ್ಯೂಟ್ಗಳಲ್ಲಿ ಯಾವುದೇ ವಿದ್ಯುತ್ ಅಂಶವು ಒಳಗೊಂಡಿರುವುದಿಲ್ಲ, ಏಕೆಂದರೆ ಯಾವುದೇ ಆವರ್ತನವಿಲ್ಲ. ವೋಲ್ಟೇಜ್ ಮತ್ತು ಕರೆಂಟ್ ನಡುವಿನ ಕೋನದ ಕೋಸೈನ್ ಅನ್ನು ಪವರ್ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ. ಎಸಿ ಸರ್ಕ್ಯೂಟ್ಗಳಲ್ಲಿ ವೋಲ್ಟೇಜ್ ಮತ್ತು ಪ್ರವಾಹದ ನಡುವಿನ ಹಂತದ ವ್ಯತ್ಯಾಸವು ಆದರ್ಶಪ್ರಾಯವಾಗಿ ಶೂನ್ಯವಾಗಿರಬೇಕು. ಆದಾಗ್ಯೂ ಪ್ರಾಯೋಗಿಕವಾಗಿ ಹೇಳುವುದಾದರೆ 2ರ ನಡುವೆ ಕೆಲವು ಹಂತದ ಪ್ರತ್ಯೇಕತೆ ಇದೆ. ವಿದ್ಯುತ್ ಅಂಶವು 2ರ ನಡುವಿನ ಹಂತದ ವ್ಯತ್ಯಾಸದ ಸೈನ್ ಆಗಿದೆ. ಎಸಿ ಸರ್ಕ್ಯೂಟ್ಗಳಲ್ಲಿನ ಶಕ್ತಿಯ ವಿಧಗಳು. ಎಸಿ ಸರ್ಕ್ಯೂಟ್ಗಳಲ್ಲಿ ಸಾಮಾನ್ಯವಾಗಿ 3 ವಿಧದ ಶಕ್ತಿಗಳಿವೆ. 1. ಅಪರೆಂಟ್ ಪವರ್, ಎಸ್ನಿಂದ ಸೂಚಿಸಲಾಗಿದೆ. ಸೂತ್ರವೆಂದರೆ ಎಸ್ ಈಕ್ವಲ್ ಟು ವಿ ಇಂಟು ಐ. ಘಟಕ ವೋಲ್ಟ್ ಆಂಪಿಯರ್ ವಿಎ. 2. ರಿಯಲ್ ಪವರ್ ಅಥವಾ ಆಕ್ಟಿವ್ ಪವರ್ ಅಥವಾ ಸಕ್ರಿಯ ಶಕ್ತಿ, ಪಿ ದಿಂದ ಸೂಚಿಸಲಾಗಿದೆ. ಸೂತ್ರ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ ಕಾಸ್ ಪೈ. ಘಟಕ ವ್ಯಾಟ್. 3. ರಿಯಾಕ್ಟಿವ್ ಪವರ್, ಕ್ಯೂ ದಿಂದ ಸೂಚಿಸಲಾಗಿದೆ. ಸೂತ್ರ ಕ್ಯೂ ಈಸ್ ಈಕ್ವಲ್ ಟು ವಿ ಇಂಟು ಐ ಸೈನ್ ಪೈ ವೋಲ್ಟ್ ಆಂಪಿಯರ್ ರಿಯಾಕ್ಟಿವ್ ವಿ ಎ ಆರ್. ನಾವು ವಿದ್ಯುತ್ ಸರ್ಕ್ಯೂಟ್ ಅನ್ನು ಪರಿಗಣಿಸೋಣ. ಇಲ್ಲಿ ನೀವು ಇನ್ಪುಟ್ ವಿದ್ಯುತ್ ಸರಬರಾಜು ಮತ್ತು ಲೋಡನ್ನು ಒಳಗೊಂಡಿರುವ ವಿದ್ಯುತ್ ಸರ್ಕ್ಯೂಟ್ ಅನ್ನು ನೋಡಬಹುದು. ಇನ್ಪುಟ್ ವಿದ್ಯುತ್ ಸರಬರಾಜಿನಿಂದ ವರ್ಗಾವಣೆಯಾಗುವ ಶಕ್ತಿಯನ್ನು ಸ್ಪಷ್ಟ ಶಕ್ತಿ ಎಂದು ಕರೆಯಲಾಗುತ್ತದೆ ಮತ್ತು ಲೋಡ್ನಿಂದ ಬಳಸಲಾಗುವ ಶಕ್ತಿಯನ್ನು ನಿಜವಾದ ಶಕ್ತಿ ಅಥವಾ ಸಕ್ರಿಯ ಶಕ್ತಿ ಎಂದು ಕರೆಯಲಾಗುತ್ತದೆ. ಎಸಿ ವ್ಯವಸ್ಥೆಯಲ್ಲಿನ ವಿದ್ಯುತ್ ಶಕ್ತಿಯು ಲೋಡ್ಗೆ ಹರಿಯುವಾಗ ಎಲ್ಲಾ ಶಕ್ತಿಯು ಲೋಡ್ನಿಂದ ಹೀರಲ್ಪಡುವುದಿಲ್ಲ. ಹೊರೆಯ ಸ್ವರೂಪದಿಂದಾಗಿ ಕೆಲವು ಶಕ್ತಿಯು ವ್ಯರ್ಥವಾಗಬಹುದು ಅಥವಾ ಪ್ರತಿಫಲಿಸಬಹುದು. ಈ ಪ್ರತಿಫಲಿತ ಶಕ್ತಿಯನ್ನು ಪ್ರತಿಕ್ರಿಯಾತ್ಮಕ ಶಕ್ತಿ ಎಂದು ಕರೆಯಲಾಗುತ್ತದೆ. ಶಕ್ತಿ ತ್ರಿಕೋನ. ಶಕ್ತಿ ತ್ರಿಕೋನ ಸಕ್ರಿಯ ಶಕ್ತಿ, ಪ್ರತಿಕ್ರಿಯಾತ್ಮಕ ಶಕ್ತಿ ಮತ್ತು ಸ್ಪಷ್ಟ ಶಕ್ತಿಯ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುವ ತ್ರಿಕೋನವಾಗಿದೆ. ಶಕ್ತಿಯ ಮೇಲೆ ತೋರಿಸಿರುವ ವಿದ್ಯುತ್ ತ್ರಿಕೋನದಿಂದ ನಿಜವಾದ ಶಕ್ತಿಯ ಅನುಪಾತವನ್ನು ಸ್ಪಷ್ಟ ಶಕ್ತಿಗೆ ತೆಗೆದುಕೊಳ್ಳುವ ಮೂಲಕ ಅಂಶವನ್ನು ನಿರ್ಧರಿಸಬಹುದು. ಪವರ್ ಫ್ಯಾಕ್ಟರ್ ಕಾಸ್ ಪೈ ಈಸ್ ಈಕ್ವಲ್ ಟು ಆಕ್ಟಿವ್ ಪವರ್ ಅಪಾನ್ ಅಪ್ಯಾರೆಂಟ್ ಪವರ್ ಈಕ್ವಲ್ ಟು KW ಅಪಾನ್ KVA. ಈಗ ಉದಾಹರಣೆಗಳೊಂದಿಗೆ ಚರ್ಚಿಸೋಣ. ಉದಾಹರಣೆ 1. ಈ ಚಿತ್ರದಲ್ಲಿ ನೊರೆಯಿಂದ ತುಂಬಿದ ಕಾಫಿ ಕಪ್ ಅನ್ನು ನೀವು ನೋಡಬಹುದು. ಇಲ್ಲಿ ಕಾಫಿ ಪಾನೀಯದ ಅಂಶವು ನಿಜವಾದ ಶಕ್ತಿಗೆ ಹೋಲುತ್ತದೆ. ಕಾಫಿಯ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳುವ ನೊರೆಯು ಪ್ರತಿಕ್ರಿಯಾತ್ಮಕ ಶಕ್ತಿಗೆ ಹೋಲುತ್ತದೆ ಮತ್ತು
ಕಾಫಿ ಮತ್ತು ನೊರೆಯೊಂದಿಗೆ ಕಪ್ನ ಒಟ್ಟು ವಿಷಯವು ಸ್ಪಷ್ಟ ಶಕ್ತಿಗೆ ಹೋಲುತ್ತದೆ. ಉದಾಹರಣೆ 2. ಅದೇ ರೀತಿಯಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ 1 ಕಪ್ ಕೋಕ್ನ ಸ್ಪಷ್ಟ, ನೈಜ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಸಹ ನೀವು ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆ 3. ಇಲ್ಲಿ ನೀವು ಸ್ಪಷ್ಟ ಶಕ್ತಿ, ನಿಜವಾದ ಅಥವಾ ನೈಜ ಶಕ್ತಿ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಯ ಚಿಪ್ ಬ್ಯಾಗ್ ಸಾದೃಶ್ಯವನ್ನು ನೋಡಬಹುದು. ಪವರ್ ಫ್ಯಾಕ್ಟರ್ನ ವಿಧಗಳು. 3 ವಿಧದ ಶಕ್ತಿ ಅಂಶಗಳಿವೆ. 1. ಯೂನಿಟಿ ಪವರ್ ಫ್ಯಾಕ್ಟರ್. 2. ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. 3. ಲೀಡಿಂಗ್ ಪವರ್. 1. ಯೂನಿಟಿ ಪವರ್ ಫ್ಯಾಕ್ಟರ್. ಯೂನಿಟಿ ಪವರ್ ಫ್ಯಾಕ್ಟರ್ ಎಂದರೆ ವೋಲ್ಟೇಜ್ ಮತ್ತು ಕರೆಂಟ್ ಸಿಗ್ನಲ್ಗಳೆರಡೂ ಒಂದೇ ಪಥದಲ್ಲಿ ಚಲಿಸುತ್ತವೆ. ಏಕತೆಯ ವಿದ್ಯುತ್ತಂಶದಲ್ಲಿ ಯಾವುದೇ ಹಂತದ ವ್ಯತ್ಯಾಸವಿಲ್ಲ ಎಂದು ಇದು ತೋರಿಸುತ್ತದೆ. ಈ ಸಂದರ್ಭದಲ್ಲಿ ಯಾವುದೇ ನಷ್ಟವಿಲ್ಲದೆಯೇ ಲೋಡ್ನಿಂದ ಗರಿಷ್ಠ ಶಕ್ತಿಯನ್ನು ಬಳಸಿಕೊಳ್ಳಲಾಗುತ್ತದೆ. ಆದ್ದರಿಂದ ವಿದ್ಯುತ್ತಂಶವು ಒಂದಾಗಿದೆ. ಆದ್ದರಿಂದ ಇದನ್ನು ಏಕತೆಯ ಶಕ್ತಿ ಅಂಶ ಎಂದು ಕರೆಯಲಾಗುತ್ತದೆ. ಸರಳವಾಗಿ ಏಕತೆಯ ವಿದ್ಯುತ್ತಂಶದಲ್ಲಿ ಮುಖ್ಯ ವಿದ್ಯುತ್ ಸರಬರಾಜಿನ ಸಂಪೂರ್ಣ ಭಾಗವು ಉಪಯುಕ್ತ ಕೆಲಸವನ್ನು ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಯಾವುದೇ ವಿದ್ಯುತ್ ವ್ಯರ್ಥವಾಗುವುದಿಲ್ಲ. ಏಕತೆಯ ಶಕ್ತಿಯ ಅಂಶವು ಯಾವಾಗ ಸಂಭವಿಸುತ್ತದೆ? ಡಿಸಿ ಸರ್ಕ್ಯೂಟ್ನಲ್ಲಿ ಯಾವುದೇ ಹಂತದ ವ್ಯತ್ಯಾಸವಿಲ್ಲದ ಕಾರಣ ವಿದ್ಯುತ್ ಅಂಶವು ಯಾವಾಗಲೂ 1 ಅಥವಾ ಏಕತೆಯಾಗಿರುತ್ತದೆ. ಎಸಿ ಸರ್ಕ್ಯೂಟ್ ಸಂದರ್ಭದಲ್ಲಿ ಯೂನಿಟಿ ಪವರ್ ಅಂಶವು ಸಂಪೂರ್ಣವಾಗಿ ಪ್ರತಿರೋಧಕ ಲೋಡ್ ಅನ್ನು ಪೂರೈಕೆಗೆ ಸಂಪರ್ಕಿಸಿದಾಗ ಸಂಭವಿಸುತ್ತದೆ. ಯೂನಿಟಿ ಪವರ್ ಫ್ಯಾಕ್ಟರ್ ಪ್ರಕಾಶಮಾನ ದೀಪಗಳು, ವಿದ್ಯುತ್ ಹೀಟರ್ಗಳು, ಎಲೆಕ್ಟ್ರಿಕ್ ಐರನ್ಗಳು ಇತ್ಯಾದಿಗಳಂತಹ ಪ್ರತಿರೋಧಕ ಲೋಡ್ಗಳಲ್ಲಿ ಸಂಭವಿಸುತ್ತದೆ. ಶುದ್ಧ ಪ್ರತಿರೋಧಕ ಸರ್ಕ್ಯೂಟ್ ಪ್ರಸ್ತುತವನ್ನು ಸೆಳೆಯುತ್ತದೆ. ಇದು ಅಪ್ಲೈಡ್ ವೋಲ್ಟೇಜ್ನೊಂದಿಗೆ ಹಂತದಲ್ಲಿದೆ. ವೋಲ್ಟೇಜ್ ಮತ್ತು ಪ್ರವಾಹವು ಪ್ರತಿರೋಧಕ ಸರ್ಕ್ಯೂಟ್ನಲ್ಲಿ ಹಂತದಲ್ಲಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.